ನಿಖಿಲ್ ಸೋಲಿನ ಮೂಲಕ ಜೆಡಿಎಸ್ ಪಕ್ಷದ ಅಸ್ತಿತ್ವವೇ ಡೋಲಾಯಮಾನಕ್ಕೆ ಸಿಕ್ಕಿದೆಯಾ? ಚನ್ನಪಟ್ಟಣ ಚುನಾವಣೆಯಿಂದ ದೂರ ಉಳಿದಿದ್ದ ಎಚ್.ಡಿ. ರೇವಣ್ಣ ನಡೆಸಿದ ದಿಢೀರ್ ಪತ್ರಿಕಾಗೋಷ್ಠಿ ಡ್ಯಾಮೇಜ್ ಕಂಟ್ರೋಲ್ ಮಾಡೋ ಬದಲು ಗೌಡ್ರ ಮನೆಯೊಳಗಿನ ಕಲಹವನ್ನ ಪರೋಕ್ಷವಾಗಿ ಜಗಜ್ಜಾಹೀರು ಮಾಡ್ತಿದ್ಯಾ? ಜಿ.ಟಿ. ದೇವೇಗೌಡರು ಪಕ್ಷ ತೊರೆಯೋಕೆ ಸಿದ್ಧವಾಗಿದ್ದಾರೆ. ಜಿ.ಟಿ.ಡಿ. ಇಬ್ರಾಹಿಂ ಭೇಟಿ ಇದಕ್ಕೆ ಪುಷ್ಟಿ ಕೊಡ್ತಾ ಇದೆಯಾ? ಜೆಡಿಎಸ್ ಶಾಸಕರನ್ನ ಸೆಳೆಯುವ ಯೋಗೇಶ್ವರ್ ಸವಾಲಿಗೆ ಜೆಡಿಎಸ್ನೊಳಗೆ ನಡುಕ ಶುರುವಾಗಿದೆ. ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋತಿದ್ದಾರೆ. ಇದು ಅವರ ಸತತ 3ನೇ ಸೋಲು. ಆದರೆ ಈ ಸೋಲು ಅವರ ವೈಯಕ್ತಿಕ ಏಳು ಬೀಳಿಗೆ ಮಾತ್ರ ಸೀಮಿತವಾದದ್ದಲ್ಲ. ಇಡೀ ಜೆಡಿಎಸ್ ಪಕ್ಷದ ಅಸ್ತಿತ್ವದ ಪ್ರಶ್ನೆಯನ್ನೇ ಒಂದು ಬಹುದೊಡ್ಡ ತಿರುವಿಗೆ ತಂದು ನಿಲ್ಲಿಸಿರುವಂತಹ ಸೋಲು ಎನ್ನಬಹುದು. ಅಟ್ ದ ಸೇಮ್ ಟೈಮ್ ತಮ್ಮ ಮಗನನ್ನೇ ಚುನಾವಣೆಗೆ ನಿಲ್ಲಿಸಬೇಕೆಂಬ ಹಠಕ್ಕೆ ಬಿದ್ದ ಕುಮಾರಸ್ವಾಮಿ ಅವರು ಸ್ವತಃ ತಾವೇ ತಂದುಕೊಂಡಂತಹ ಸಂದಿಗ್ಧತೆ ಅಂದ್ರೂ ತಪ್ಪಲ್ಲ. ಯಾಕಶ್ಚಿತ್ ಒಂದು ಉಪಚುನಾವಣೆಯ ಸೋಲು 3-4 ದಶಕಗಳಷ್ಟು ಸುದೀರ್ಘ ಹಿನ್ನೆಲೆ ಇರುವಂತಹ ಪಕ್ಷವೊಂದರ ಅಸ್ತಿತ್ವಕ್ಕೆ ಸವಾಲಾಗಿ ಬಿಡುತ್ತೆ. ಜೆಡಿಎಸ್ ಮುಂದಿರುವ ಇಂತಹ ಸವಾಲುಗಳೇನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ಮೊದಲು ನಾವು ಈ ಪ್ರಶ್ನೆಯನ್ನ ಕ್ಲಾರಿಫೈ ಮಾಡ್ಕೋಬೇಕಾಗುತ್ತೆ. ಮಂಡ್ಯ ಮತ್ತು ರಾಮನಗರದ ನಂತರ 3ನೇ ಸಲ ನಿಖಿಲ್ ಕುಮಾರಸ್ವಾಮಿಗೆ ಎದುರಾದ ಈ ಸೋಲು ಕೇವಲ ಒಂದು ಚುನಾವಣೆಯ ಫಲಿತಾಂಶ ಮಾತ್ರವಲ್ಲ. ಕಳೆದ 1.5 ವರ್ಷದ ಅವಧಿಯಲ್ಲಿ ಜೆಡಿಎಸ್ ಪಕ್ಷ ಹಾದು ಬಂದ ಹಾದಿ ಏನಿದೆಯಲ್ಲ, ಆ ಹಾದಿ ಸಾಗ್ತಾ ಇರುವಂತಹ ದಿಕ್ಕನ್ನು ತೋರುವ ದಿಕ್ಸೂಚಿಯೂ ಹೌದು. ಚುನಾವಣೆಯಲ್ಲಿ ಸೋಲೋದು ಗೆಲ್ಲೋದು ತೀರಾ ಸಹಜ. ಗೆದ್ದಾಗ ಖುಷಿ ಎಷ್ಟಿರುತ್ತೋ ಸೋತಾಗ ಅಷ್ಟೇ ನೋವಿರುತ್ತೆ. ಒಳಗಡೆ ಅಷ್ಟೆಲ್ಲ ನೋವು ಇದ್ದಾಗ್ಯೂ ಸೋತವರು ಸಾರ್ವಜನಿಕವಾಗಿ ಈ ಜನಾದೇಶವನ್ನ ನಾನು ತಲೆಬಾಗಿ ಸ್ವೀಕರಿಸ್ತೀನಿ, ಮುಂದಿನ ದಿನಗಳಲ್ಲಿ ಜನರಿಗೆ ಇನ್ನಷ್ಟು ಹತ್ತಿರವಾಗೋಕೆ ಯತ್ನಿಸಿ ಅವರ ವಿಶ್ವಾಸ ಗಳಿಸ್ತೀನಿ ಅಂತ ಹೇಳೋದು ಇತ್ತೀಚಿನ ದಿನಗಳಲ್ಲಿ ಒಂಥರ ಪೊಲಿಟಿಕಲ್ ವಾಡಿಕೆ ರೀತಿಯಾಗಿದೆ. ಇದನ್ನ ರಾಜಕೀಯ ಮುತ್ಸದಿತನ ಅಂತ ಕರೆಯೋಕ್ಕಾಗಲ್ಲ. ಯಾಕಂದ್ರೆ ರಾಜಕಾರಣಿ ಎನಿಸ್ಕೊಂಡ ಯಾರಿಗೆ ಆದರೂ ಇರಲೇಬೇಕಾದಂತಹ ಎಲಿಮೆಂಟರಿ ಪ್ರಜ್ಞೆ. ಚುನಾವಣಾ ರಾಜಕಾರಣದಲ್ಲಿ ಮತದಾರರ ವಿಶ್ವಾಸ ಅರ್ಥಾತ್ ಮತಗಳನ್ನ ಗಳಿಸುವುದೇ ನಿರ್ಣಾಯಕ ಎಂಬ ಮಿನಿಮಮ್ ಕಾಮನ್ ಸೆನ್ಸ್ ಈ ಹೇಳಿಕೆ ಹಿಂದೆ ಕೆಲಸ ಮಾಡಿರುತ್ತೆ. ಆದರೆ ಜೆಡಿಎಸ್ನ ಭವಿಷ್ಯದ ಐಕಾನ್ ಅಂತಾನೆ ಆ ಪಕ್ಷದಿಂದ ಪ್ರೊಜೆಕ್ಟ್ ಮಾಡಲಾಗ್ತಾ ಇರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರು ತಮ್ಮ ಸೋಲನ್ನ ಸ್ಪರ್ಧಾತ್ಮಕವಾಗಿ ಸ್ವೀಕರಿಸುವ ಬದಲು ಮುಸ್ಲಿಮರ ಮೇಲೆ ಆಪಾದನೆ ಮಾಡಲಿಕ್ಕೆ ಮುಂದಾದರು. ತಮ್ಮ ತಾತ ಮತ್ತು ತಂದೆಯ ಪೊಲಿಟಿಕಲ್ ಪ್ಲಾಟ್ಫಾರ್ಮ್ನ ಹೊರತಾಗಿ ಒಬ್ಬ ರಾಜಕಾರಣಿಗೆ ಇರಬೇಕಾದ ಎಲಿಮೆಂಟರಿ ಪೊಲಿಟಿಕಲ್ ಸೆನ್ಸ್ ಕೂಡ ಅವರಲ್ಲಿ ಇಲ್ವಾ ಅನ್ನೋ ಅನುಮಾನ ಮೂಡುತ್ತೆ. ಇಲ್ಲದೆ ಹೋಗಿದ್ರೆ ಅವರು ಸತತ 3 ಸಲ ಸೋಲ್ತಾ ಇರಲಿಲ್ಲ. ಅಂತಹ ರಾಜಕಾರಣದ ಗಾಡ್ ಫಾದರಿಂಗ್ ಇದ್ರೂ ಕೂಡ ಅವರು ಸತತವಾಗಿ ಸೋಲ್ತಾ ಬರ್ತಿದ್ದಾರೆ ಮತ್ತು ಸೋಲನ್ನ ಸ್ವೀಕರಿಸುವ ಮನಸ್ಸಿಲ್ಲದೆ ಒಂದು ಸಮುದಾಯದ ಮೇಲೆ ಆ ಸೋಲಿನ ಹೊಣೆಯನ್ನ ಹೊರಿಸಲಿಕ್ಕೆ ನೋಡ್ತಾ ಇದ್ದಾರೆ ಅಂದ್ರೆ ಅವರಲ್ಲಿ ರಾಜಕಾರಣಿ ಆಗೋಕೆ ಇರಬೇಕಾದಂತಹ ಸಾಕಷ್ಟು ಕೊರತೆಗಳಿವೆ ಅನ್ನೋದು ಅರ್ಥವಾಗುತ್ತೆ. ಜೆಡಿಎಸ್ಗೆ ಎದುರಾಗಿರುವಂತಹ ನಾಯಕತ್ವದ ಕೊರತೆಯೇ ಈಗ ಅದರ ಅಸ್ತಿತ್ವಕ್ಕೆ ದೊಡ್ಡ ಸವಾಲು ತಂದಿರುವುದು. ಒಂದು ಕಡೆ ರೇವಣ್ಣನವರ ಮಕ್ಕಳಾದ ಪ್ರಜ್ವಲ್ ಮತ್ತು ಸೂರಜ್ ರೇವಣ್ಣ ತಮ್ಮ ಲೈಂಗಿಕ ಬಾನ್ಗಡಿಗಳಿಂದಾಗಿ ಹೆಸರನ್ನ ಕೆಡಿಸಿಕೊಂಡಿದ್ದಾರೆ. ಮತ್ತೊಂದು ಕಡೆ ನಿಖಿಲ್ ಪದೇ ಪದೇ ಸೋಲ್ತಾ ಜನರಿಂದ ತಿರಸ್ಕಾರಕ್ಕೆ ತುತ್ತಾಗ್ತಾ ಇದ್ದಾರೆ. ತಮ್ಮ ಕುಟುಂಬದವರಲ್ಲದ ಬೇರೆಯವರಿಗೆ ಪಕ್ಷದ ನಾಯಕತ್ವ ವಹಿಸುವುದಕ್ಕೆ ದೇವೇಗೌಡರ ಫ್ಯಾಮಿಲಿ ಸುತಾರಾಮ್ ಒಪ್ಪಲ್ಲ. ಇನ್ಫ್ಯಾಕ್ಟ್ ಪಕ್ಷದೊಳಗೆ ಜಿ.ಟಿ. ದೇವೇಗೌಡರನ್ನ ಸೈಡ್ ಲೈನ್ ಮಾಡ್ತಾ ಇರೋದಕ್ಕೂ ಈ ಭವಿಷ್ಯದ ನಾಯಕತ್ವದ ಪ್ರಶ್ನೆಯೇ ಕಾರಣ ಎಂದು ಹೇಳಲಾಗ್ತಿದೆ. ಜಿ.ಟಿ.ಡಿ. ಅವರ ಮಗ ಹರೀಶ್ ಗೌಡ ಈಗ ಹುಣಸೂರು ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಶಾಸಕ. ಒಂದು ವೇಳೆ ಜಿ.ಟಿ. ದೇವೇಗೌಡರಿಗೆ ಪಕ್ಷದಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟರೆ ತಂದೆಯ ಪ್ರಭಾವದಿಂದ ಹರೀಶ್ ಗೌಡ ಪಕ್ಷದೊಳಗೆ ವರ್ಚಸ್ಸನ್ನ ಹೆಚ್ಚಿಸಿಕೊಳ್ಳಬಹುದು. ಹಾಗೇನಾದರೂ ಆದಲ್ಲಿ ಭವಿಷ್ಯದಲ್ಲಿ ಆತ ನಿಖಿಲ್ ಕುಮಾರಸ್ವಾಮಿ ಅಥವಾ ದೇವೇಗೌಡರ ಕುಟುಂಬದ ಬೇರೆ ಯಾವುದೇ ನಾಯಕರಿಗೆ ಸವಾಲಾಗಿ ಬೆಳೆಯಬಹುದು ಅನ್ನೋ ಲೆಕ್ಕಾಚಾರದಿಂದಲೇ ಜಿ.ಟಿ. ದೇವೇಗೌಡರಿಗೆ ಜೆಡಿಎಸ್ ಶಾಸಕಾಂಗ ನಾಯಕನ ಸ್ಥಾನ ಸಿಗದಂತೆ ಅದನ್ನ ಸುರೇಶ್ ಬಾಬು ಅವರಿಗೆ ನೀಡಲಾಗಿದೆ ಎನ್ನುವ ಮಾತುಗಳು ಕೇಳಿ ಬರ್ತಿವೆ. ಒಟ್ನಲ್ಲಿ ಗೌಡ್ರ ಫ್ಯಾಮಿಲಿಯವರಲ್ಲದ ಬೇರೆಯವರಿಗೆ ನಾಯಕ ಸ್ಥಾನ ಬಿಟ್ಟುಕೊಡುವ ಯಾವ ಸಾಧ್ಯತೆಗಳು ಪಕ್ಷದಲ್ಲಿಲ್ಲ. ಇತ ಚುನಾವಣೆಯಿಂದ ಚುನಾವಣೆಗೆ ಜೆಡಿಎಸ್ ತನ್ನ ಮತದಾರರನ್ನ ಕಳೆದುಕೊಂಡು ಸ್ಥಾನ ಗಳಿಕೆಯಲ್ಲಿ ಕುಸಿತಾನೆ ಬರ್ತಿದೆ. ಆತ ಪಕ್ಷವನ್ನ ಮುನ್ನಡೆಸಬಲ್ಲ ಭವಿಷ್ಯದ ನಾಯಕರು ಗೌಡ್ರ ಕುಟುಂಬದೊಳಗೆ ತಯಾರಾಗ್ತಿಲ್ಲ. ನಿಖಿಲ್ ಸೋಲಿನಿಂದ ಹೊರಬರೋಕೆ ಪರದಾಡ್ತಾ ಇದ್ರೆ ಪ್ರಜ್ವಲ್ ಮತ್ತು ರೇವಣ್ಣ ಕಳಂಕಿತರು ಅನಿಸಿಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿಯನ್ನ ಗೆಲ್ಲಿಸಿಕೊಳ್ಳುವ ಮೂಲಕ ಪಕ್ಷದ ಮುಂದಿರುವ ನಾಯಕತ್ವದ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳುವ ಅವಕಾಶವನ್ನ ಈ ಚುನಾವಣೆ ಒದಗಿಸಿತ್ತು. ಆದರೆ ನಿಖಿಲ್ ಮತ್ತೆ ಸೋತು ಆ ಅವಕಾಶವನ್ನ ಕೈಚೆಲ್ಲಿದ್ದಾರೆ. ಹೀಗಾಗಿ ಈ ಚುನಾವಣೆಯ ಫಲಿತಾಂಶ ಪಕ್ಷದ ಅಸ್ತಿತ್ವಕ್ಕೆ ದೊಡ್ಡ ಸವಾಲು ತಂದಿರಿಸಿದೆ ಅಂದ್ರೂ ತಪ್ಪಲ್ಲ.
ಇನ್ನು ಈ ಫಲಿತಾಂಶದ ನಂತರ ಜೆಡಿಎಸ್ ಪಕ್ಷಕ್ಕೆ ಎದುರಾಗಿರುವಂತಹ ಸವಾಲುಗಳನ್ನು ನೋಡೋದಾದ್ರೆ ಮುಂದಿನ ಚುನಾವಣೆಯವರೆಗೆ ತನ್ನ ಕೋರ್ ಕೇಡರನ್ನ ಕಾಯ್ದಿಟ್ಟುಕೊಳ್ಳೋದೇ ಬಹುಶಃ ಜೆಡಿಎಸ್ನ ಅತಿದೊಡ್ಡ ಸವಾಲು ಅನಿಸುತ್ತೆ. ಯಾಕಂದ್ರೆ ಬಿಜೆಪಿ ಜೊತೆಗಿನ ಮೈತ್ರಿಯಿಂದಾಗಿ ಅಲ್ಪಸಂಖ್ಯಾತರು ಸೇರಿದಂತೆ ಅಹಿಂದದ ದೊಡ್ಡ ವೋಟ್ ಬೇಸನ್ನ ಜೆಡಿಎಸ್ ಕಳೆದುಕೊಳ್ತಿದೆ. ಇನ್ನು ದೇವೇಗೌಡರ ಕಾರಣಕ್ಕೆ ಜೆಡಿಎಸ್ ಅನ್ನ ಬೆಂಬಲಿಸಿಕೊಂಡು ಬಂದಿದ್ದಂತಹ ಪಾರಂಪರಿಕ ಒಕ್ಕಲಿಗ ಮತಗಳನ್ನ ತನ್ನತ್ತ ಸೆಳೆದುಕೊಳ್ಳೋಕೆ ಬಿಜೆಪಿ ಮತ್ತು ಆರ್ಎಸ್ಎಸ್ ಗ್ರೌಂಡ್ ಲೆವೆಲ್ನಲ್ಲಿ ಕಾರ್ಯತಂತ್ರವನ್ನ ರೂಪಿಸುತ್ತಿವೆ. ನಿಜ ಹೇಳಬೇಕು ಅಂದ್ರೆ ಒಕ್ಕಲಿಗ ವೋಟ್ ಬ್ಯಾಂಕ್ ಮೇಲೆ ಕಣ್ಣಿಟ್ಟೆ ಬಿಜೆಪಿ ಈ ಮೈತ್ರಿಯನ್ನ ಮಾಡಿಕೊಂಡಿರೋದು. ಜೆಡಿಎಸ್ ಪ್ರಬಲ ನೆಲೆಯನ್ನ ಹೊಂದಿರುವಂತಹ ಭಾಗಗಳಲ್ಲಿ ಹನುಮಧ್ವಜ ವಿವಾದ, ನಾಗಮಂಗಲದ ಕೋಮುಗಲಭೆಗಳಂತವೂ ನಡೀತಿರೋದೆ ಇಲ್ಲಿ ಬಿಜೆಪಿ ಮತ್ತು ಸಂಘ ಪರಿವಾರ ಎಷ್ಟು ಆಕ್ಟಿವ್ ಆಗಿ ತಮ್ಮ ಪ್ರಭಾವವನ್ನ ಹೆಚ್ಚಿಸಿಕೊಳ್ತಿವೆ ಅನ್ನೋದಕ್ಕೆ ಸಾಕ್ಷಿ. ಗೌಡ್ರ ಕುಟುಂಬದ ಅಳಿಯ ಡಾಕ್ಟರ್ ಮಂಜುನಾಥ್ ಅವರನ್ನ ಜೆಡಿಎಸ್ ಬದಲು ಬಿಜೆಪಿ ಟಿಕೆಟ್ನಿಂದ ಸ್ಪರ್ಧಿಸುವಂತೆ ನೋಡಿಕೊಂಡಿದ್ದು ಕೂಡ ಇದೇ ತಂತ್ರದ ಭಾಗವಾಗಿ ಗೋಚರಿಸುತ್ತೆ. ಧರ್ಮ ಮತ್ತು ಮತೀಯ ದ್ವೇಷದ ಆಯಾಮದಲ್ಲಿ ಒಮ್ಮೆ ಜನರ ಬ್ರೈನ್ ವಾಶ್ ಮಾಡಲು ಸಂಘ ಪರಿವಾರಕ್ಕೆ ಅವಕಾಶ ಕೊಟ್ಟರೆ ಮುಗಿತು. ಅವರನ್ನ ಅವು ಸಂಪೂರ್ಣವಾಗಿ ಆಕ್ರಮಿಸಿಕೊಂಡು ಬಿಡ್ತವೆ. ಭವಿಷ್ಯದ ನಾಯಕತ್ವವೂ ಇಲ್ಲದೆ, ಮತದಾರರ ದೊಡ್ಡ ಸಮೂಹವೂ ಇಲ್ಲದೆ ಪಕ್ಷದ ಕಾರ್ಯಕರ್ತರು ತಮ್ಮ ಮುಂದಿನ ರಾಜಕೀಯದ ಬಗ್ಗೆ ಆತಂಕಕ್ಕೊಳಗಾಗುವ ಸಾಧ್ಯತೆಯೇ ಹೆಚ್ಚು. ಆಬ್ವಿಯಸ್ಲಿ ಅವರ ಮುಂದೆ ಬಿಜೆಪಿ ಅಥವಾ ಡಿಕೆ ಶಿವಕುಮಾರ್ ಕಾರಣಕ್ಕೆ ಕಾಂಗ್ರೆಸ್ ಎಂಬ ಆಯ್ಕೆಗಳು ತೆರೆದುಕೊಳ್ಳಲಿವೆ. ಕಾರ್ಯಕರ್ತರು ಅಥವಾ ಮತದಾರರ ಮಟ್ಟದಲ್ಲಿ ಜೆಡಿಎಸ್ ಎದುರಿಸುವ ಸವಾಲುಗಳು ಬಹಿರಂಗವಾಗುವುದು ಮುಂದೆ ಯಾವುದಾದ್ರೂ ಚುನಾವಣೆ ಎದುರಾಗಿ ಅದರಲ್ಲಿ ಫಲಿತಾಂಶಗಳು ಹೊರಬಂದಾಗಲೇ. ಆದರೆ ಅದಕ್ಕೂ ಮೊದಲು ಜೆಡಿಎಸ್ ಪಕ್ಷ ಶಿಥಿಲವಾಗ್ತಿರುವುದನ್ನ ಜನರ ಕಣ್ಣಿಗೆ ಗೋಚರಿಸುವಂತೆ ಮಾಡುವ ಲಕ್ಷಣ ಅಂದ್ರೆ ಆ ಪಕ್ಷದ ಶಾಸಕರ ನಡೆಗಳು. ಈಗಾಗಲೇ ಯೋಗೇಶ್ವರ್ ತನಗೆ ಟಾರ್ಗೆಟ್ ಅನ್ನ ಕೊಟ್ಟರೆ ಜೆಡಿಎಸ್ ಪಕ್ಷವನ್ನ ಖಾಲಿ ಮಾಡ್ತೀನಿ ಅಂತ ಸವಾಲನ್ನ ಹಾಕಿದ್ದಾರೆ. ಅದಕ್ಕೆ ಪೂರಕವಾಗಿ ಕುಮಾರಸ್ವಾಮಿ ಅವರ ಜೊತೆ ವೈಮನಸ್ಸನ್ನ ಹೊಂದಿರುವಂತಹ ಜಿಟಿ ದೇವೇಗೌಡರನ್ನ ಸಿಎಂ ಇಬ್ರಾಹಿಂ ಭೇಟಿಯಾಗಿ ಬಂದಿದ್ದಾರೆ. ಇವೆಲ್ಲ ಜೆಡಿಎಸ್ ಶಾಸಕರನ್ನ ಅಧೀರಗೊಳಿಸಲು ಅಥವಾ ಸೆಕೆಂಡ್ ಥಾಟ್ಸ್ಗೆ ಪ್ರೇರೇಪಿಸುವಂತಹ ನಡೆಗಳು ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. ಈ ಹಿಂದೆ ಜೆಡಿಎಸ್ ನಲ್ಲಿದ್ದಂತಹ ಚಲುವರಾಯಸ್ವಾಮಿ, ಮಾಗಡಿ ಬಾಲಕೃಷ್ಣ, ಜಮೀರ್, ಗುಬ್ಬಿ ಶ್ರೀನಿವಾಸ್, ಅರಸೀಕೆರೆಯ ಶಿವಲಿಂಗೇಗೌಡ ಮೊದಲಾದವರೆಲ್ಲ ಪಕ್ಷ ತೊರೆದು ಹೋದ ಹಿನ್ನೆಲೆಯಿಂದ ನೋಡಿದ್ರೆ ಈಗ ಉಳಿದಿರೋ ಶಾಸಕರು ಪಕ್ಷಕ್ಕೆ ಎದುರಾಗಿರೋ ಇಂತಹ ಅತಂತ್ರ ಪರಿಸ್ಥಿತಿಯಲ್ಲಿ ಪಕ್ಷದೊಳಗೆ ಉಳಿತಾರ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಈ ಆತಂಕ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರಿಗೂ ಅರ್ಥ ಆಗಿದೆ. ಇನ್ಫ್ಯಾಕ್ಟ್ ಆ ಕಾರಣಕ್ಕೆ ಎಚ್ ಡಿ ರೇವಣ್ಣ ನೇತೃತ್ವದಲ್ಲಿ ದಿಢೀರ್ ಪತ್ರಿಕಾಗೋಷ್ಠಿ ನಡೆಸಿ ತಮ್ಮ ಶಾಸಕರೆಲ್ಲ ಒಟ್ಟಾಗಿದ್ದೇವೆ ಅನ್ನೋ ಮೆಸೇಜ್ ಅನ್ನ ಕಾರ್ಯಕರ್ತರಿಗೆ ರವಾನಿಸುವ ಪ್ರಯತ್ನವನ್ನ ಮಾಡಲಾಗಿದೆ. ಜೆಡಿಎಸ್ ಪಕ್ಷದ ಹಿತದೃಷ್ಟಿಯಿಂದ ನೋಡೋದಾದ್ರೆ ರೇವಣ್ಣನವರ ನೇತೃತ್ವದಲ್ಲಿ ನಡೆದಂತಹ ಆ ಪತ್ರಿಕಾಗೋಷ್ಠಿ ನಿಜಕ್ಕೂ ಕ್ಲೆವರ್ ಮೂವ್ ಅನ್ನಬಹುದು. ಯಾಕಂದ್ರೆ ಅತ್ಯಾಚಾರ ಕೇಸ್ನಲ್ಲಿ ಅರೆಸ್ಟ್ ಆಗಿ ಜಾಮೀನಿನ ಮೇಲೆ ಹೊರಬಂದ ನಂತರ ರೇವಣ್ಣ ಎಲ್ಲೂ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಾ ಇರಲಿಲ್ಲ. ತನ್ನ ಮತ್ತು ತನ್ನ ಮಕ್ಕಳ ಮೇಲೆ ಆರೋಪಗಳು ಕೇಳಿ ಬಂದಾಗ ಕುಮಾರಸ್ವಾಮಿ ಸಂಪೂರ್ಣವಾಗಿ ತಮ್ಮ ಬೆಂಬಲಕ್ಕೆ ನಿಲ್ಲಲಿಲ್ಲ ಅನ್ನೋ ಸಿಟ್ಟು ರೇವಣ್ಣನವರಿಗಿದೆ. ಆ ಕಾರಣಕ್ಕೆ ಅವರಿಬ್ಬರ ನಡುವೆ ಮನಸ್ತಾಪ ಇರೋದ್ರಿಂದ ಅವರು ಪಕ್ಷದ ಚಟುವಟಿಕೆಗಳಿಂದ ಅಂತರ ಕಾಯ್ದುಕೊಳ್ತಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿದ್ವು. ಯಾವಾಗ ಅತಿ ಪ್ರತಿಷ್ಠೆಯ ಚನ್ನಪಟ್ಟಣದ ಚುನಾವಣೆಯಿಂದಲೂ ರೇವಣ್ಣ ದೂರ ಉಳಿದ್ರು ಆಗ ಗೌಡ್ರ ಫ್ಯಾಮಿಲಿಯೊಳಗಿನ ಮನಸ್ತಾಪದ ಗುಲ್ಲುಗಳು ಮತ್ತಷ್ಟು ಜೋರಾಗಿದ್ವು. ಯಾವ ಮಟ್ಟಿಗೆ ಅಂದ್ರೆ ನಿಖಿಲ್ ಸೋಲಿಸೋಕೆ ರೇವಣ್ಣನವರೇ ಶಪಥ ಮಾಡಿದ್ದಾರೆ ಅನ್ನುವಂತಹ ಸುದ್ದಿಗಳು ಕೂಡ ಹರಿದಾಡಿದ್ವು. ಅಂತಹ ಸುದ್ದಿಗಳಿಗೆ ಬ್ರೇಕ್ ಹಾಕಬೇಕು ಅನ್ನೋ ಉದ್ದೇಶದಿಂದಲೇ ರೇವಣ್ಣನ ಮೂಲಕವೇ ಈ ಸುದ್ದಿಗೋಷ್ಠಿಯನ್ನ ದೇವೇಗೌಡರು ನಡೆಸಿದ್ದಾರೆ. ಆದ್ರೆ ಈ ಗೋಷ್ಠಿಯಲ್ಲಿ ರೇವಣ್ಣ ಮಾತನಾಡಿದಂತಹ ದಾಟಿ ವಿಚಾರ ನೋಡಿದ್ರೆ ಪಕ್ಷಕ್ಕಾದ ಡ್ಯಾಮೇಜ್ ಕಂಟ್ರೋಲ್ಗಿಂತ ತಮ್ಮ ಕುಟುಂಬದೊಳಗಿರುವಂತಹ ಒಡಕನ್ನ ಮತ್ತಷ್ಟು ಜಾಹೀರು ಮಾಡಿದ್ರ ಅನ್ನೋ ಅನುಮಾನ ಕಾಡುತ್ತೆ. ಯಾಕಂದ್ರೆ 15 ವರ್ಷಗಳ ಹಿಂದೆ ನಡೆದ ಬಿಜೆಪಿಗೆ ಅಧಿಕಾರ ಹಸ್ತಾಂತರ ಮಾಡದ ಘಟನೆಯನ್ನ ಅವರು ಮತ್ತೆ ಉಲ್ಲೇಖಿಸಿ ಹಾಗೆ ಮಾಡಿದ್ದು ಕುಮಾರಸ್ವಾಮಿ ಅಲ್ಲ ನಾನು ಅಂತ ಈಗ ತಪ್ಪೊಪ್ಪಿಗೆ ರೀತಿಯಲ್ಲಿ ಹೇಳಿಕೆ ನೀಡಿದ್ದಾರೆ. ಈ ಕುರಿತು ಕುಮಾರಸ್ವಾಮಿ ಅವರ ಮೇಲೆ ಮಾತು ತಪ್ಪಿದ ಆಪಾದನೆ ಬರ್ತಾ ಇದ್ರು ಎಷ್ಟು ದಿನ ಸುಮ್ಮನಿದ್ದು ಈಗ ಯಾಕೆ ರೇವಣ್ಣ ಆ ತಪ್ಪಿನ ಹೊಣೆಯನ್ನ ಹೊರತಾ ಇದ್ದಾರೆ? ಅಂದ್ರೆ ಹೊಣೆ ಹೊರುವಂತಹ ಒತ್ತಡವೇನಾದ್ರೂ ಅವರ ಮೇಲೆ ಉಂಟಾಯ್ತಾ? ತಮ್ಮ ಮಗನ 3ನೇ ಸೋಲಿನ ಹತಾಶೆಯನ್ನ ಕುಮಾರಸ್ವಾಮಿಯವರು ಕುಟುಂಬದೊಳಗೆ ಸಿಟ್ಟಿನ ರೂಪದಲ್ಲಿ ಹೊರಹಾಕಿದ್ರಿಂದ ಕುಟುಂಬದವರ ಅಸಹಕಾರದಿಂದಲೇ ಈ ಸೋಲಾಯಿತು ಅನ್ನೋ ಕೋಪ ವ್ಯಕ್ತಪಡಿಸಿದ್ರಿಂದ ರೇವಣ್ಣ ಈಗ 15 ವರ್ಷಗಳ ಹಳೆಯ ಪ್ರಮಾದವನ್ನ ತಮ್ಮ ಮೇಲೆ ಎಳೆದುಕೊಂಡು ಕುಮಾರಸ್ವಾಮಿಯವನ್ನ ಪ್ಲೀಸ್ ಮಾಡೋಕೆ ಮುಂದಾದ್ರ. ಅಲ್ಲದೆ ಕುಮಾರಣ್ಣನೇ ತಮ್ಮ ನಾಯಕ ಅಂತ ರೇವಣ್ಣನವರು ಆ ಸುದ್ದಿಗೋಷ್ಠಿಯಲ್ಲಿ ಪದೇ ಪದೇ ಒತ್ತಿ ಹೇಳಿದ್ದನ್ನ ನೋಡಿದ್ರೆ ನಾಯಕತ್ವದ ಕುರಿತಂತೆ ಕುಟುಂಬದೊಳಗೆ ಭಾರಿ ಚರ್ಚೆ ನಡೆದು ಅದನ್ನ ಸಾರ್ವಜನಿಕವಾಗಿ ಕ್ಲಾರಿಫೈ ಮಾಡೋಕೆ ರೇವಣ್ಣ ಅದನ್ನ ಒತ್ತು ಕೊಟ್ಟು ಹೇಳಿದ್ರ. ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸೋಕೆ ತಯಾರಿದ್ದಂತಹ ಅವರು ನಿಖಿಲ್ ಪಾಲಿಗೆ ನಿರ್ಣಾಯಕವೆನಿಸುವ ಚನ್ನಪಟ್ಟಣದ ಚುನಾವಣಾ ಪ್ರಚಾರದಿಂದ ಯಾಕೆ ದೂರ ಉಳಿದಿದ್ರು? ಹಾಗಾದ್ರೆ ಈ ಸೋಲಿನ ನಂತರ ಮೆತ್ತಗಾದ ಕುಮಾರಸ್ವಾಮಿಯವರು ಪಕ್ಷದೊಳಗೆ ಇನ್ಮುಂದೆ ರೇವಣ್ಣನವರ ಕುಟುಂಬಕ್ಕೆ ಸೂಕ್ತ ಪ್ರಾತಿನಿಧ್ಯದ ಭರವಸೆ ನೀಡಿದ ನಂತರ ಮುನಿಸನ್ನ ಮರೆತು ಪತ್ರಿಕಾಗೋಷ್ಠಿಯಲ್ಲಿ ಕಾಣಿಸಿಕೊಂಡ್ರ.
ಇಂತಹ ಅನೇಕ ಪ್ರಶ್ನೆಗಳು ಈಗ ರೇವಣ್ಣನ ಸುದ್ದಿಗೋಷ್ಠಿಯ ನಂತರ ಹುಟ್ಟಿಕೊಳ್ತಿವೆ. ಪಕ್ಷದ ಶಾಸಕರೆಲ್ಲ ಇಂಟ್ಯಾಕ್ಟ್ ಆಗಿದ್ದೀವಿ ಅನ್ನುವಂತಹ ಸಂದೇಶವನ್ನೇನೋ ರೇವಣ್ಣನವರು ರವಾನಿಸಿದ್ದಾರೆ. ಆದ್ರೆ ಈ ಪ್ರಶ್ನೆಗಳು ಶಾಸಕರು ಮತ್ತು ಕಾರ್ಯಕರ್ತರಲ್ಲಿ ಒಂದಷ್ಟು ಗೊಂದಲಗಳನ್ನು ಸೃಷ್ಟಿಸಿವೆ. ಯಾಕಂದ್ರೆ ಜೆಡಿಎಸ್ ಅನ್ನೋದು ದೇವೇಗೌಡರ ಕುಟುಂಬದ ನಿಯಂತ್ರಣದಲ್ಲಿರುವಂತಹ ಪಕ್ಷ. ಆ ಕುಟುಂಬದೊಳಗೆ ಏನೆಲ್ಲಾ ಬೆಳವಣಿಗೆಗಳು ನಡೀತಾವೆ ಅನ್ನೋ ಸ್ಪಷ್ಟತೆ ಇಲ್ಲದೆ ಹೋದ್ರೆ ಕೇಡರ್ ಪಡೆ ಗೊಂದಲಕ್ಕೀಡಾಗಬೇಕಾಗುತ್ತೆ. ಜೆಡಿಎಸ್ ಶಾಸಕರನ್ನ ಸೆಳೆಯುವ ಕುರಿತಂತೆ ಯೋಗೇಶ್ವರ್ ಹಾಕಿರುವ ಸವಾಲನ್ನ ನಾವು ಪೊಲಿಟಿಕಲ್ ಹೈಪ್ ಸೃಷ್ಟಿಸಿಕೊಳ್ಳುವ ಯತ್ನ ಅಂತ ಉಪೇಕ್ಷಿಸಬಹುದಾದ್ರೂ ಜಿಟಿ ದೇವೇಗೌಡರು ಅಸಮಾಧಾನಗೊಂಡಿರುವಂತಹ ಸಂಗತಿಯನ್ನ ನಿರ್ಲಕ್ಷಿಸಲಾಗದು. ಯಾಕಂದ್ರೆ ಅವರು ಮಾತ್ರವಲ್ಲ, ಅವರ ಮಗ ಹರೀಶ್ ಗೌಡ ಕೂಡ ಜೆಡಿಎಸ್ ಶಾಸಕ. ಅಕಸ್ಮಾತ್ ಅವರೇನಾದ್ರೂ ಪಕ್ಷ ತೊರೆದ್ರೆ ಇಬ್ರು ಶಾಸಕರನ್ನ ಜೆಡಿಎಸ್ ಕಳೆದುಕೊಳ್ಳಬೇಕಾಗುತ್ತೆ. ಆಗ ಜೆಡಿಎಸ್ ನ ಬಲ 16ಕ್ಕೆ ಕುಸಿಯಲಿದೆ. ಇಂಟ್ರೆಸ್ಟಿಂಗ್ಲಿ ಜೆಡಿಎಸ್ ನ ಉಚ್ಚಾಟಿತ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಜಿಟಿ ದೇವೇಗೌಡರನ್ನ ಭೇಟಿಯಾಗಿ ಅತೃಪ್ತ ಶಾಸಕರನ್ನ ಸಂಪರ್ಕಿಸುವ ಯತ್ನ ಮಾಡಿರೋದು ಕೂಡ ಸಣ್ಣ ವಿಷಯ ಏನಲ್ಲ. ಯಾಕಂದ್ರೆ ಈಗ ಸದ್ಯ ರೇವಣ್ಣನವರನ್ನ ಹೊರತುಪಡಿಸಿದ್ರೆ ದೇವೇಗೌಡರ ಕುಟುಂಬದ ಬೇರೊಬ್ಬ ಶಾಸಕರಿಲ್ಲ. ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರುವಂತಹ ವಿಚಾರದಲ್ಲಿ ಸಾಕಷ್ಟು ಜೆಡಿಎಸ್ ಶಾಸಕರಿಗೆ ಅಸಮಾಧಾನ ಇದೆ. ದೇವದುರ್ಗದ ಜೆಡಿಎಸ್ ಶಾಸಕಿ ಕರೆಮ್ಮ, ಗುರುಮಿಟ್ಕಲ್ ಕ್ಷೇತ್ರದ ಶಾಸಕ ಶರಣ್ಗೌಡ ಕಂದಕೂರ್, ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಇವರೆಲ್ಲ ಬಿಜೆಪಿ ಮೈತ್ರಿಗೆ ಆರಂಭದಲ್ಲೇ ಅಪಸ್ವರವನ್ನ ತೆಗೆದಿದ್ರು. ಆನಂತರ ಹೇಗೋ ಇವರನ್ನೆಲ್ಲ ಸಮಾಧಾನ ಮಾಡಲಾಯಿತು. ಆದ್ರೆ ಈಗ ಪಕ್ಷ ಹೀಗೆ ಡೋಲಾಯಮಾನಕ್ಕೆ ಸಿಲುಕಿದಾಗ ಅವರೆಲ್ಲ ತಮ್ಮ ನಿಲುವನ್ನ ಕಾಯ್ದುಕೊಳ್ತಾರ ಅನ್ನೋದೇ ಪ್ರಶ್ನೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮುಂದುವರಿಯುವ ಬಗ್ಗೆಯೂ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗುತ್ತಿವೆ. ವಾಸ್ತವದಲ್ಲಿ ಈ ಹಿಂದೆ ದೇವೇಗೌಡರ ಕುಟುಂಬದಿಂದಾದಂತಹ ಅಧಿಕಾರ ಹಸ್ತಾಂತರದ ಅನುಭವವಿರುವಂತಹ ರಾಜ್ಯ ಬಿಜೆಪಿ ನಾಯಕರಿಗೆ ಈ ಮೈತ್ರಿಯ ಬಗ್ಗೆ ಅಷ್ಟಾಗಿ ಸಹಮತವೇನಿರಲಿಲ್ಲ. ಅದರಲ್ಲೂ ಬಿಜೆಪಿಯ ಒಕ್ಕಲಿಗ ನಾಯಕರಿಗೆ ಅಭದ್ರತೆಯ ಭೀತಿ ಕಾಡ್ತಿತ್ತು. ಆದರೆ ದಿಲ್ಲಿ ನಾಯಕರು ಸಮ್ಮತಿಸಿದ್ರಿಂದ ಒಪ್ಪಿಕೊಂಡಿದ್ರಷ್ಟೇ. ಯಾವಾಗ ಕುಮಾರಸ್ವಾಮಿಯವರು ರಾಜ್ಯ ಬಿಜೆಪಿ ನಾಯಕರನ್ನ ಓವರ್ಟೇಕ್ ಮಾಡಿ ಮೋದಿ ಮತ್ತು ಅಮಿತ್ ಶಾ ಅವರ ಜೊತೆ ಸಲುಗೆಯನ್ನ ಬೆಳೆಸ್ಕೊಳ್ಳೋಕೆ ಆರಂಭಿಸಿದ್ರು, ಆಗಂತೂ ರಾಜ್ಯ ಬಿಜೆಪಿ ನಾಯಕರು ಒಳಗೆ ಸಂಕಟವನ್ನ ಅನುಭವಿಸಿದ್ರು. ಕುಮಾರಸ್ವಾಮಿಯವರ ಈ ಸಲುಗೆಯ ಬೆಳವಣಿಗೆಗೆ ಬ್ರೇಕ್ ಹಾಕೋಕೆ ಅಂತಾನೆ ಬಿಜೆಪಿ ನಾಯಕರು ಟಿಕೆಟ್ ವಿಚಾರದಲ್ಲಿ ಯೋಗೇಶ್ವರ್ ಹಠ ಹಿಡಿಯುವಂತೆಯೂ ಆನಂತರ ಪಕ್ಷ ತೊರೆದು ಕಾಂಗ್ರೆಸ್ ಸೇರುವಂತೆಯೂ ಪ್ರೇರೇಪಿಸಿ ಯೋಗೇಶ್ವರ್ ಗೆಲುವಿಗೆ ಒಳಗೊಳಗೆ ಸಹಾಯ ಮಾಡಿದ್ದಾರೆ ಎಂಬ ಮಾತುಗಳು ಕೂಡ ಈಗ ಕೇಳಿ ಬರ್ತಿವೆ. ಅದೇನಾದರೂ ನಿಜ ಆಗಿದ್ದಲ್ಲಿ ಈ ಸೋಲನ್ನೇ ನೆಪ ಮಾಡಿಕೊಂಡು ಆದಷ್ಟು ಬೇಗ ಈ ಮೈತ್ರಿಗೆ ಭಂಗ ತರೋಕೆ ಅಥವಾ ಕಡೆ ಪಕ್ಷ ಕುಮಾರಸ್ವಾಮಿಯವರ ಕೇಂದ್ರ ಮಂತ್ರಿ ಸ್ಥಾನಕ್ಕೆ ಕುತ್ತು ತರೋಕೆ ಅವರು ಯತ್ನಿಸಬಹುದು. ಆಗ ಜೆಡಿಎಸ್ನ ಭವಿಷ್ಯ ಮತ್ತಷ್ಟು ಅತಂತ್ರಗೊಳ್ಳಲಿದೆ. ಕರ್ನಾಟಕದಂತಹ ಭಾಷಾ ಆಧಾರಿತ ರಾಜ್ಯವೊಂದರ ಒಳಿತಿಗೆ ಒಂದು ಪ್ರಾದೇಶಿಕ ಪಕ್ಷದ ಅಸ್ತಿತ್ವ ತುಂಬಾನೇ ಮುಖ್ಯ. ಆ ಸ್ಥಾನವನ್ನು ನಿಭಾಯಿಸುವಂತಹ ಎಲ್ಲ ಅವಕಾಶಗಳು ಜೆಡಿಎಸ್ ಪಕ್ಷದ ಮುಂದಿದ್ದವು. ಆದರೆ ದೇವೇಗೌಡರ ಕುಟುಂಬ ಪಕ್ಷದ ವಿಸ್ತಾರವನ್ನ ಕೇವಲ ಕುಟುಂಬಕ್ಕೆ ಸೀಮಿತವಾಗಿಸುವ ಮೂಲಕ ಅಂತಹ ಸಾಧ್ಯತೆಯನ್ನ ತಾವಾಗಿ ಮೊಟಕುಗೊಳಿಸಿಕೊಂಡಿದ್ದಾರೆ ಅನ್ನಬಹುದು. ಕಡೆ ಪಕ್ಷ ಈಗಲಾದರೂ ಜೆಡಿಎಸ್ ಪಕ್ಷಕ್ಕೆ ಅಂಟಿಕೊಂಡಿರುವಂತಹ ಕೌಟುಂಬಿಕ ಪಕ್ಷವೆಂಬ ಮಿತಿಯನ್ನ ದಾಟಿ ಬರೋಕೆ ಕುಮಾರಸ್ವಾಮಿಯವರು ಮತ್ತು ರೇವಣ್ಣ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇ ಆದಲ್ಲಿ, ಅಂದ್ರೆ ತಮ್ಮ ಕುಟುಂಬದವರಲ್ಲದ ಬೇರೊಬ್ಬರಿಗೆ ನಾಯಕತ್ವವನ್ನ ಮೇಬಿ ಅದು ಬೇರೊಬ್ಬ ಒಕ್ಕಲಿಗ ನಾಯಕನೇ ಆಗಿರಬಹುದು ಬಿಟ್ಟುಕೊಟ್ಟು ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದ್ದೇ ಆದಲ್ಲಿ ಜೆಡಿಎಸ್ ಪಕ್ಷ ಉತ್ತಮ ನಾಳೆಗಳನ್ನ ಕಾಣಬಹುದು. ಇಂತಹ ತ್ಯಾಗಕ್ಕೆ ದೇವೇಗೌಡರ ಫ್ಯಾಮಿಲಿ ಮುಂದಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ.